ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ವ್ಯಾಕರಣ ತರಗತಿಗೆ ಸ್ವಾಗತ. ಈ ದಿನದ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಗುಣಿತಾಕ್ಷರ ಎಂದರೇನು? ಒಂದು ವ್ಯಂಜನಕ್ಕೆ ಯಾವುದಾದರೂ ಒಂದು ಸ್ವರ ಅಥವಾ ಯೋಗವಾಹ ಅಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ವ್ಯಂಜನ ಪ್ಲಸ್ ಸ್ವರ ಇಸ್ ಈಕ್ವಲ್ ಟು ಗುಣಿತಾಕ್ಷರ. ಉದಾಹರಣೆ, ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ. ಹೀಗೆ ಕಾಯಿಂದ ಳವರೆಗಿನ ವ್ಯಂಜನಕ್ಕೆ 13 ಸ್ವರಗಳನ್ನು ಮತ್ತು 2 ಯೋಗವಾಹಗಳನ್ನು ಸೇರಿಸಿ ಹೇಳುವ ಅಕ್ಷರಗಳನ್ನು ಗುಣಿತಾಕ್ಷರ ಅಥವಾ ಕಾಗುಣಿತಾಕ್ಷರಗಳು ಎನ್ನುವರು. ಮೊದಲು ಕ ವ್ಯಂಜನಕ್ಕೆ ಸ್ವರಗಳನ್ನು ಸೇರಿಸುವ ಪ್ರಕ್ರಿಯೆಯು ಆರಂಭವಾಗುವುದರಿಂದ ಕಾಗುಣಿತ ಎಂದು ಕರೆಯಲು ಕಾರಣವಾಯಿತು. ವ್ಯಂಜನಗಳಿಗೆ ಸೇರಿಸುವ ಸ್ವರಚಿಹ್ನೆಗಳನ್ನು ಬಳ್ಳಿಗಳು ಅಥವಾ ಕಾಗುಣಿತ ಚಿಹ್ನೆಗಳು ಎಂದು ಕರೆಯಲಾಗುತ್ತದೆ. ಈಗ ಸ್ವರಚಿಹ್ನೆಗಳನ್ನು ನೋಡುವುದಾದರೆ, ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನಿಳಿ, ವಟ್ರಸುಳಿ, ಏತ್ವ, ಏತ್ವನ ದೀರ್ಘ, ಐತ್ವ, ಓತ್ವ, ಓತ್ವನ ದೀರ್ಘ, ಔತ್ವ, ಅನುಸ್ವರ, ವಿಸರ್ಗ. ಈಗ ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗಿರುವುದನ್ನು ನೋಡೋಣ. ಕ ಪ್ಲಸ್ ಆ ಕ, ಕ ಪ್ಲಸ್ ಆ ಕಾ, ಕ ಪ್ಲಸ್ ಈ ಕಿ, ಕ ಪ್ಲಸ್ ಈ ಕೀ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಈ ರೀತಿ ಎಲ್ಲ ವ್ಯಂಜನಗಳಿಗೂ ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಬರೆಯಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವು ಇದುವರೆಗೂ ಗುಣಿತಾಕ್ಷರಗಳು ಎಂದರೇನು, ಗುಣಿತಾಕ್ಷರಗಳನ್ನು ಬರೆಯುವ ಕ್ರಮ ಹೇಗೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ. ತಮಗೆಲ್ಲರಿಗೂ ಇದು ಅರ್ಥವಾಗಿದೆ ಎಂದು ಭಾವಿಸ್ತಾ ಇದ್ದೀನಿ. ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು.